ಎಲ್ಲರಿಗೂ ನಮಸ್ಕಾರ. ನಾನು ನಾಮಗಿರಿ ಸೌಂದರರಾಜನ್. ನಾನು ಶ್ರೀರಂಗಂ ರಂಗನಾಥ ದೇವ್ರ ಬಗ್ಗೆ ಒಂದು ನಿಜವಾದ ವಿಷಯ ತಿಳಿಸ್ತೀನಿ, ಅವ್ರದ್ದು ಮಹಿಮೆ. ಮತ್ತು ಇವಾಗಲೂ ಅಲ್ಲಿ ಉತ್ಸವಗಳು ತುಂಬ ನಡೀತಾ ಇರ್ತಲ್ವ. ಇವತ್ತು ಈ ತಿಂಗಳಲ್ಲಿ ನಡೆಯೋ ಒಂದು ಉತ್ಸವದ ಬಗ್ಗೆ ಹೇಳ್ತೀನಿ ನಾನು. ಈ ಪಾಲ್ಗುಣ ಮಾಸ ಅಂತ ಹೇಳ್ತಾರಲ್ವ ಇವಾಗ, ಈ ತಿಂಗಳಲ್ಲಿ ಏನಂದರೆ ಅವರು ರಂಗನಾಥ ದೇವರು ಒಂದು ಜೀಯಪುರಂ ಅಂತ ಒಂದು ಜಾಗ ಇದೆ ಅಲ್ಲಿ, ಶ್ರೀರಂಗಮ್ಮಿಂದ ಒಂದು 10 ಕಿಲೋಮೀಟ್ರ್ ಇರೋದು. ಅಲ್ಲಿ ಒಂದು ಅಜ್ಜಿ ಇದ್ಲಂತೆ. ಆ ಅಜ್ಜಿ ತುಂಬ ವಯಸ್ಸಾದವರು, ಒಂದು ಮೊಮ್ಮಗ, ಅಜ್ಜಿ ಇಬ್ಬರು ಇದ್ರಂತೆ. ಅವ್ರು ತುಂಬ ಬಡವರಾಗಿದ್ದರು ಪಾಪ. ಆ ಹುಡುಗ ಇದು ಚವರ ಕೆಲಸ ಮಾಡೋರು, ಆ ಕುಲದಲ್ಲಿರೋರು. ಆ ಹುಡುಗ ಹೋಗಿ ಆ ಕೆಲಸ ಮಾಡ್ಕೊಂಡು ಬರ್ತಾನೆ, ಅದರಲ್ಲಿ ಇರೋದನ್ನು ಊಟ ಮಾಡ್ತಾರೆ. ಅದು ಹೆಂಗೆ ಅಂದರೆ, ಅವರು ಏನು ಅಡುಗೆ ಮಾಡ್ತಾರೆ ಅಂದರೆ ಬರೀ ಮೊಸರನ್ನ, ಆಮೇಲೆ ಮಿಡಿ ಮಾವಿನಕಾಯಿ ಇದೆಯಲ್ವಾ ಅದು, ಸೊಪ್ಪು, ಇಷ್ಟೇ ಅಂತ ಮಾಡೋದು. ಅದನ್ನು ದಿನ ಅವರು ಊಟ ಮಾಡುವಾಗ ಏನು ಮಾಡೋರಂತೆ, ಸ್ವಲ್ಪ ತೆಗೆದು ಒಂದು ಹಿಡಿ ತೆಗೆದು ರಂಗ ಅಂತ ಅಂದ್ಬಿಟ್ಟು ರಂಗನಾಥ ದೇವ್ರಿಗೆ ಇಟ್ಬಿಟ್ಟು ಊಟ ಮಾಡೋರಂತೆ. ಅಷ್ಟು ಭಕ್ತಿ ಅಂತೆ ಆ ಯಮ್ಮಂಗೆ. ಆ ಮೊಮ್ಮಗನಿಗೆ ರಂಗ ಅಂತ ಹೆಸರಿಟ್ಬಿಟ್ಟು ದಿನ ರಂಗ 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 ಅಂತ ಕರೀತಾ ಇರೋಳಂತೆ. ಆಮೇಲೆ ರಂಗನಾಥ ದೇವ್ರಿಗೆ ಯಾವತ್ತಾದರೂ ನನ್ನ ಕೈಯಿಂದ ನಾನು ನಿನಗೆ ಅಡುಗೆ ಮಾಡಿ ಕೊಡ್ಲಾರನಪ್ಪ, ಒಂದು ನನಗೆ ಆ ಥರ ನನಗೆ ಅನುಗ್ರಹ ಸಿಗುತ್ತಾ, ಯಾವ ಜನ್ಮದಲ್ಲಾದರೂ ಸಿಕ್ಕಿದ್ರೆ ಪರವಾಗಿಲ್ಲ, ಒಂದಿನ ನೀನು ನನ್ನ ಜೊತೆ ಇದ್ದು ನಾನು ಮಾಡೋ ಅಡುಗೆ ಊಟ ಮಾಡಿ ನನ್ನ ಪ್ರಸಾದ ನೀನು ಸ್ವೀಕಾರ ಮಾಡಬೇಕು ಅಂತ ಬೇಡ್ಕೊಳ್ತಾ ಇದ್ಲಂತೆ. ಒಂದು ದಿವಸ ಏನಾಯಿತು, ಆ ಹುಡುಗ ಕೆಲ್ಸಕ್ಕೆ ಹೋಗಿರ್ತಾನೆ, ಮೊಮ್ಮಗ ನದಿನಲ್ಲಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ನದಿಗೆ ಹೋದರೆ ನದಿನಲ್ಲಿ ಮುಳುಗ್ಬಿಟ್ಟ. ಹೊಡ್ಕೊಂಡು ಹೋಗ್ತಾ ಇದೆ ನದಿ, ಸತ್ತೋಗಿಲ್ಲ, ಅವ್ನು ಸ್ವಲ್ಪ ದೂರ ಹೊಡ್ಕೊಂಡೋಗಿ ಅಲ್ಲಿ ಕರೆ ಸೇರಿಸ್ಬಿಡ್ತು. ಅವನು ಅಲ್ಲಿಂದ ಹೊರಟು ಬರಬೇಕಾದ್ರೆ ಒಂದು ದಿನಕ್ಕೆ ಮೇಲೆ ಆಗುತ್ತೆ ಅಜ್ಜಿ ಅವ್ರ ಮನೆಗೆ ಬರೋಕ್ಕೆ. ಅಜ್ಜಿ ಪಾಪ ಎಲ್ಲ ಕಡೆ ಹುಡುಕಿತ್ತು, ಅವ್ನು ಕೆಲಸ ಮಾಡೋ ಕಡೆ ಎಲ್ಲ ಹುಡುಕ್ಬಿಡ್ತು, ಇಲ್ಲ ಎಲ್ಲೋ ಬರಲಿಲ್ವಲ್ಲ ಮೊಮ್ಮಗ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋದರೆ ಅಲ್ಲಿ ಮೊಮ್ಮಗ ಕೂತಿದ್ದಾನೆ ಹೊರಗಡೆ. ನೀ ಇಲ್ಲಿ ಬಂದಿದ್ದೀಯಪ್ಪ ಅಂತಂದ್ಬಿಟ್ಟು, ಬಾಪ್ಪ ಊಟ ಮಾಡಿ, ಎಷ್ಟೊತ್ತಾಯಿತು ಬಾ ಊಟ ಮಾಡು ಅಂತೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಹಿಂದಿನ ದಿನ ಒಂದಿನ ಆಗೋಯ್ತಲ್ಲ, ಹಿಂದಿನ ದಿನದ ಅಡುಗೆ ತಾನೇ, ತಂಗುಳು ತಾನೇ ಇರುತ್ತೆ, ಅದರಲ್ಲಿ ಒಂದಿಷ್ಟು ತೆಗೆದು ರಂಗ ಅಂತ ಇಟ್ಬಿಟ್ಟು ಆ ಹುಡುಗನಿಗೆ ಬಡಿಸ್ತಾಳೆ. ಹುಡುಗ ತಿಂತಾನೆ, ಇವಳು ತಿಂತಾಳೆ. ಆಮೇಲೆ ಅವತ್ತು ಆ ಹುಡುಗ ಅಲ್ಲೇ ಇರ್ತಾನೆ. ಅದು ನೈಟೆಲ್ಲ ಮಲ್ಕೊಳ್ಳುವಾಗ ನನಗೆ ತುಂಬ ಕಾಲು ನೋಯ್ತೆ ಅಜ್ಜಿ, ನಂಗೆ ಸ್ವಲ್ಪ ಕಾಲು ಒತ್ತುತ್ತೀಯ? ಒತ್ತುತ್ತೀನಪ್ಪ ಅಂದೋದು. ಮಾರನೇ ದಿವಸ ಕೆಲ್ಸಕ್ಕೆ ನಾನು ಹೋಗಲ್ಲ, ನಿನ್ನ ಜೊತೆನೇ ಇದ್ಬಿಡ್ತೀನಿ, ನನಗೇನು ಬೇಕಾದರೂ ನೀನು ಮಾಡಿಕೊಡು. ಸರಿಪ್ಪ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಅವತ್ತೆಲ್ಲ ಅಡುಗೆ ಮಾಡಿ ಬಡಿಸ್ತಾಳೆ. ಎಲ್ಲ ಊಟ ಮಾಡಿ ಮುಗಿಸಿ ಸಾಯಂಕಾಲ ಆಗಿರುತ್ತೆ. ಆವಾಗ ಅಜ್ಜಿ ನಾನು ಬಂದುಬಿಟ್ಟಿದ್ದೀನಿ ಅಂತ ಒಂದು ವಾಯ್ಸ್ ಕೇಳುತ್ತೆ. ಹೊರಗಡೆ ಬಂದು, ಏನಿದು ಇವನಿಲ್ಲೇ ಇದ್ದಾನಲ್ಲ, ಇವನ ವಾಯ್ಸ್ ಎಲ್ಲಿ ಕೇಳುತ್ತೆ ಅಂತ ಹೊರಗಡೆ ಹೋಗಿ ನೋಡಿದ್ರೆ ಆ ಹುಡುಗನಿದ್ದು, ಏನಪ್ಪ ನೀನು ಇನ್ನೇನೇ ಬಂದುಬಿಟ್ಟಿಯಲ್ಲ, ನನ್ನ ಜೊತೆನೇ ಇದೆಯಲ್ಲ ಅಂತ ಹೇಳ್ತಾಳೆ. ಹೇಳಿಬಿಟ್ಟು ಒಳಗಡೆ ಇರೋದು ಯಾರು ಅಂತಂದ್ಬಿಟ್ಟು ಬಗ್ಗಿ ನೋಡಿದ್ರೆ ಒಳಗಡೆ ಯಾರೂ ಕಾಣಿಸಿಲ್ಲ. ಆಮೇಲೆ ಇಬ್ಬರು ಬೇಗ ಬೇಗ ಒಳಗೆ ಬರ್ತಾರೆ. ಬಂದರೆ ದೇವ್ರಿಗೆ ಅಂತ ತೆಗೆದಿಟ್ಟುತ್ತಲ್ಲ ಆ ಊಟ ಕಾಣಿಸ್ಲಿಲ್ಲ. ಅಪ್ಪ ರಂಗನಾಥ, ನೀನೇ ಬಂದಿದ್ದೀಯಪ್ಪ ನನ್ನ ಮನೆಗೆ, ನೀನು ಬಂದು ನನ್ನ ಊಟ ಸ್ವೀಕಾರ ಮಾಡಿದ್ಯಾ, ನನಗಿಷ್ಟ ಅನುಗ್ರಹ ನನಗೆ ಸಿಗುತ್ತಾ ಅಂತಂದ್ಬಿಟ್ಟು ಅವಳು ತುಂಬ ಸಂತೋಷ ಪಟ್ಕೊಂಡು ಅಕ್ಕಪಕ್ಕದವರೆಲ್ಲ ಬಂದುಬಿಟ್ರು. ಅಜ್ಜಿನ, ಅಯ್ಯೋ ನೀನು ಎಷ್ಟು ಪುಣ್ಯವಂತೆಪ್ಪ, ರಂಗನಾಥ ದೇವರೇ ಬಂದು ನಿನ್ನ ಮನೇಲಿದ್ದಿದ್ದಾರೆ, ನೀನು ಅವ್ರಿಗೆ ಕಾಲು ಒತ್ತಿದ್ದೀಯಾ, ಇಷ್ಟು ಮಾಡಿದ್ಯಾ ಅಂದ್ಬಿಟ್ಟು ಎಲ್ಲರೂ ಹೊಗಳ್ತಾರೆ. ಇಷ್ಟೊತ್ತಿಗೆ ಏನಾಗುತ್ತೆ, ಶ್ರೀರಂಗಮ್ಮಲ್ಲಿ ಅಲ್ಲಿ ಅಡುಗೆ ದೇವ್ರಿಗೆ ಪ್ರಸಾದ ಮಾಡ್ತಾರಲ್ಲ ಆ ಕೋಣೆಯಲ್ಲಿ ಒಂದು ಅಸರೀರಿ ಆಗುತ್ತೆ. ಏನಂತಂದರೆ, ಈ ಥರ ನನಗೆ ಒಂದು ವರ್ಷಕ್ಕೊಂದ್ಸಲ ಈ ದಿನದಲ್ಲಿ, ಈ ನಕ್ಷತ್ರ ಆರುದ್ರ ನಕ್ಷತ್ರ ದಿನ ಹೋಗಿ ಅಲ್ಲಿ ಬಂದು ನಾನು ಅವರು ಕುಲದವ್ರ ಹತ್ರ ಸ್ವೀಕಾರ ಮಾಡಬೇಕು. ಮೊಸರನ್ನ, ಮಿಡಿ ಮಾವಿನಕಾಯಿ ಮತ್ತು ಸೊಪ್ಪು ಅಲ್ಲಿ ಮಾಡಿಕೊಂಡು ಅಲ್ಲಿ ಒಂದು ಗಳಿಗೆ ಎದ್ದು ಬರಬೇಕು ಅಂತ ಅಸರೀರಿ ಆಗುತ್ತೆ. ಎಷ್ಟು ಪುಣ್ಯವಂತೆ ನೋಡ್ರಿ. ಭಕ್ತಿಯಿಂದ ಮನಸ್ಸಿಂದ ಮಾಡಿದರೆ ಯಾವ ಜಾತಿ ಮತ ಮೇಲು ಕೀಳು ದುಡ್ಡು ಕಾಸು ಏನೂ ಇಲ್ಲ ರೀ. ಇದು ನಿಜವಾಗ್ಲೂ ನಡೆದಿದ್ದು. ಇವತ್ತೂ ಈ ತಿಂಗಳಲ್ಲಿ ಈಗ ಒಂದು ವಾರ ಕೆಳಗಡೆ ಈ ಉತ್ಸವ ನಡೀತು. ರಂಗನಾಥ ದೇವ್ರನ್ನ ಪಲ್ಲಕ್ಕಿಯಲ್ಲಿ ತೊಗೊಂಡೋಗಿ ಅಲ್ಲಿ ಇದ್ದು ಅವ್ರಗಳ ಹತ್ರ ಅದು ಪ್ರಸಾದ ಸ್ವೀಕಾರ ಮಾಡಿ
ಬರ್ತಾರಂತೆ. ಎಷ್ಟು ಕೇಳಿದ್ರಾ? ಇಷ್ಟ ಆಯಿತಾ ನಿಮಗೆಲ್ಲ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ನೂ ತುಂಬ ಕಥೆಗಳು ಕೇಳೋಣ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.